ಎಲ್ಲರಿಗೂ ನಮಸ್ಕಾರ. ನೈನಸ್ ರೆಸಿಪೀಸ್ ಬಾಕ್ಸಿಗೆ ಸ್ವಾಗತ. ಇವತ್ತಿನ ರೆಸಿಪಿ ವಾಟರ್ ಮೆಲನ್ ಜೆಲ್ಲಿ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ, ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ನಾವು ಇದನ್ನು 20 ದಿನಗಳವರೆಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ನಾವು ಅಂಗಡಿ ಮನೆಯಿಂದ ತಂದು ತಿನ್ಸೋದಕ್ಕಿಂತ ನೀವೇ ಮನೆಯಲ್ಲಿ ಹಣ್ಣು ಉಪಯೋಗಿಸ್ಬಿಟ್ಟು ಈ ಥರ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬಾ ರುಚಿಯಾಗಿ ಸಹ ಇರುತ್ತೆ. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿನ ನೀವು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡಿ. ಕಲ್ಲಂಗಡಿ ತೊಗೊಂಡಿದ್ದೀನಿ. ಇದು 1 ಕಪ್ನಷ್ಟು ಕಲ್ಲಂಗಡಿ ಇದೆ. ಸಕ್ಕರೆ ಒಂದು ಅರ್ಧ ಬೌಲು, 1 ಚಿಟಿಕೆ ಉಪ್ಪು, 1 ಸ್ಪೂನು ಏಲಕ್ಕಿ ಪುಡಿ, ಅಗರ್ ಅಂತ ಸಿಗುತ್ತೆ. ಇದು ಗ್ರಾಸ್ ಪೌಡರು, ತುಂಬ ಜಲ್ಲಿ ಥರ ಬರುತ್ತೆ, ಚೆನ್ನಾಗಿರುತ್ತೆ ಇದು ಹಾಕೋದ್ರಿಂದ. ಇದು 1 ಸ್ಪೂನು. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಕಲ್ಲಂಗಡಿ ಹಣ್ಣು ಹಾಕ್ತಾಯಿದ್ದೀನಿ. ಉಪ್ಪು, ಸಕ್ಕರೆ, ಹಾಗೆ ಏಲಕ್ಕಿ ಪೌಡರು. ಇದಿಷ್ಟು ಮಿಕ್ಸಿ ಮಾಡ್ಕೊಂಬರ್ಬೇಕು. ಇವಾಗ ಮಿಕ್ಸಿ ಮಾಡ್ಕೊಂಬರ್ತೀನಿ. ಇವಾಗ ಇದನ್ನು ಸೋಸ್ಕೊಳ್ಳೋಣ. ನೀಟಾಗಿ ಸೋಸ್ಕೋಬೇಕು. ಇದು ಹೀಗೆ ಕುಡಿಯೋದಕ್ಕೂ ತುಂಬ ರುಚಿಯಾಗಿರುತ್ತೆ ಜ್ಯೂಸು. ಇದಕ್ಕೆ 1 ಸ್ಪೂನಷ್ಟು ಹಾಕಿ ಕಾಯಾಡ್ತಾ ಇದ್ದೀನಿ. ಇದನ್ನು ಸ್ಟವ್ ಮೇಲಿಟ್ಟು ಬಿಸಿ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಈಗ ಸ್ಟವ್ ಮೇಲಿಡೋಣ. ನೋಡಿ ಕುದೀತಾ ಇದೆ. ಈ ಥರ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಇದು ಇವಾಗ ಚೆನ್ನಾಗಿ ಕುದ್ದಿದೆ. 5 ನಿಮಿಷ. ನಿಮಗೆ ಗೊತ್ತಾಗಬೇಕು ಅಂತ ಒಂದ್ಸಲ ಈ ಥರ ಮುಟ್ಟಿ ಈ ಥರ ಕೈಯಿಂದ ನೋಡಿ, ಆವಾಗ ನಿಮಗೆ ಇದು ಅಂಟು ಅನಿಸುತ್ತೆ, ಆವಾಗ ಆಗಿದೆ ಅಂತ ಅರ್ಥ. ಇದನ್ನು ಇವಾಗ ಆಫ್ ಮಾಡೋಣ. ಇವಾಗ ಇದು ಮಾಡಿಟ್ಟಿರುವಂತಹ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಎಣ್ಣೆನ ಅಥವಾ ತುಪ್ಪ ಏನಾದರೂ ಗ್ರೀಸ್ ಮಾಡಿ ಇಟ್ಕೊಂಡಿರಬೇಕು. ಇದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಒಂದು 2 ಗಂಟೆಗಳ ಕಾಲ ಇಡಬೇಕು. ಆವಾಗ ನೀಟಾಗಿ ಸೆಟ್ ಆಗುತ್ತೆ. ಇವಾಗ ಇದನ್ನು ಆರಕ್ಕೆ ಬಿಡ್ತಾ ಇದ್ದೀನಿ. ಆರಿ ಫ್ರಿಜ್ಜಲ್ಲಿ ಇಡ್ತೀನಿ. ರೆಡಿಯಾಗಿದೆ. ಸ್ವಲ್ಪನೂ ಹತ್ತಲ್ಲ ಕೈಗೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಾಗಿದೆ ನೋಡಿ. ಕಟ್ ಮಾಡೋಣ ಇವಾಗ. ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ ನೋಡಿ. ನೋಡಿ ಸೂಪರಾಗಿ ಕಡೆ ಬಂದಿದೆ. ವಾಟರ್ ಮೆಲನ್ ಜೆಲ್ಲಿ ಕೇಕ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ನೀವು ಮನೇಲಿ ಈ ಥರ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅಂಗಡಿಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ನೀವು ಹಣ್ಣು ಉಪಯೋಗಿಸ್ಬಿಟ್ಟು ಈ ಥರ ಮಾಡಿ ಕೊಟ್ಟರೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ತುಂಬಾ ರುಚಿಯಾಗಿರುತ್ತೆ. ನೀವು ಇದನ್ನು 20 ದಿನಗಳವರೆಗೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ನೀವು ಸಹ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿನ ನೀವು ನೋಡ್ಬೋದು. ಥ್ಯಾಂಕ್ ಯು.